ಇನ್ನು ಪಶುಗಳಲ್ಲಿ ಇತ್ತೀಚೆಗೆ ಈ ನೊಣ್ಣಗಳ ಕಾಟ ಅತ್ಯಂತ ಜಾಸ್ತಿ ಆಗಿಬಿಟ್ಟಿದೆ. ಇದರಿಂದ ಚರ್ಮಗಂಟು ಕಾಯಿಲೆ ಎಂಬ ಒಂದು ವಿಶೇಷ ಕಾಯಿಲೆ ಸಹಿತ ಒಂದು ಜಾನುವಾರಿನಿಂದ ಮತ್ತೊಂದು ಜಾನುವಾರಿಗೆ ಹರಡುವ ಒಂದು ಬಹಳ ಸಾಧ್ಯತೆಯನ್ನು ಅದು ಹೊಂದಿದೆ. ಈ ನೊಣಗಳು ನಿರುಪದ್ರವಿಗಳಾಗಿದ್ದರೂ ಸಹಿತ ತೊಂದರೆ ಕೊಡ್ತವೆ ಹಾಗೂ ಉಪದ್ರವಕಾರಿಗಳಾದಾಗ ಸಹಿತ ತೊಂದರೆ ಕೊಡ್ತವೆ ಅಂತ ಒಂದು ಮಾಹಿತಿ ಬಂದಿದ್ದರಿಂದ ಈ ರೀತಿಯ ಈ ಈ ರೀತಿಯ ನೊಣಗಳ ಬಗ್ಗೆ ನಾವು ತಿಳಿದುಕೊಳ್ಳೋದು ಅತ್ಯಂತ ಅಗತ್ಯವಾಗಿರುತ್ತದೆ. ನೊಣಗಳು ಅಂದರೆ ಏನು ಅಂತಂದರೆ, ಬರೀ ಕಣ್ಣಿಗೆ ಒಂದೇ ಥರವ ಕಾಣುವ ಅನೇಕ ನೊಣಗಳು ಇದ್ದಾವೆ ಪಶುಗಳಲ್ಲಿ. ಮನುಷ್ಯರಲ್ಲೂ ಸಹಿತ ಅನೇಕ ನೊಣಗಳಿದ್ದಾವೆ ಹಾಗೂ ವಾತಾವರಣಗಳಲ್ಲಿ ಸುಮಾರು ಸಾವಿರಾರು ಸಂಖ್ಯೆಯ ನೊಣಗಳು ಸಹಿತ ಇರಬಹುದು. ಇವುಗಳಲ್ಲಿ ಕೆಲವು ಕಚ್ಚುವ ನೊಣಗಳು ಅಥವಾ ಬೈಟಿಂಗ್ ಫ್ಲೈಸ್ ಅಂತ, ಇನ್ನು ಕೆಲವು ಕಡಿಯದೇ ಇರುವ ನೊಣಗಳು. ಕಡಿಯುವ ನೊಣಗಳು ಅನೇಕ ಕಾಯಿಲೆಗಳನ್ನು ಹಬ್ಬಿಸೋದು ನಿಜ. ಈ ಅನೇಕ ನೊಣಗಳನ್ನು ಹೀಗೆ ವರ್ಗೀಕರಣ ಮಾಡಿದ್ದಾರೆ. ಕೋಡು ನೊಣ, ಕೊಟ್ಟಿಗೆ ನೊಣ, ಜಿಂಕೆ ನೊಣ ಮತ್ತು ಕುದುರೆ ನೊಣ. ಸುಮ್ಮನೆ ಅವುಗಳ ಪೊಸಿಷನ್ ಮೇಲೆ ಹೆಂಗಿರ್ತವೆ ಅಂತ ಒಂದಿಷ್ಟು ಗಮನಿಸ್ತಾ ಹೋಗಬೇಕಾದ್ರೆ, ಇದು ಕೋಡು ನೊಣ ಅಥವಾ ಹಾರ್ನ್ ಫ್ಲೈ, ಜಿಂಕೆ ನೊಣ ಡೀರ್ ಫ್ಲೈ, ಕೊಟ್ಟಿಗೆ ನೊಣ ವಾರ್ಬಲ್ ಫ್ಲೈ, ಕುದುರೆ ನೊಣ ಹಾರ್ಸ್ ಫ್ಲೈ, ದೆನ್ ಮುಖ ಫೇಸ್ ಲೈಸ್, ಅದಾದಮೇಲೆ ಡೊಮೆಸ್ಟಿಕ್ ಹೌಸ್ ಫ್ಲೈಸ್. ಇವೆಲ್ಲವೂ ಸಹಿತ ವಿವಿಧ ರೀತಿಯ ರೋಗಗಳನ್ನು ಜಾನುವಾರುಗಳಲ್ಲಿ ತಂದಿರ್ತವೆ. ಇದಲ್ಲದೆ ನೋಡಿ, ಇಲ್ಲಿ ಹೆಮಟೋಬಿಯಾ ಇರಿಟನ್ಸ್, ಕ್ರಯೋಪ್ಟಿಸ್, ಈ ರೀತಿಯ ಜಿಂಕೆ ನೊಣಕ್ಕೆ ಕ್ರಯೋಪ್ಟಿಸ್ ಅಂತ ಕರೀತಾರೆ. ಸ್ಟಮ್ಯಾಕ್ಸಿಸ್ ಕ್ಯಾಲ್ಸಿಟ್ರಾನಸ್ ಟೆಬನಸ್, ಇದು ಕುದುರೆ ನೊಣ. ಅನೇಕ ಮಲೆನಾಡು ಭಾಗಗಳಲ್ಲಿ ಇದು ಅತ್ಯಂತ ಸಾಮಾನ್ಯವಾಗಿ ಇರುವಂತಹ ಒಂದು ನೊಣ. ಮುಖದ ನೊಣ ಏನಿದೆ, ಮಸ್ಕಾ ಅಟಮ್ನಾಲಿಸ್ ಅಂತ ಹೇಳ್ತೀವಿ. ಮತ್ತು ಮನೆಯ ನೊಣ, ಇವು ಎಲ್ಲವೂ ಕಡಿಯದ ನೊಣಗಳು ಅಥವಾ ಮಸ್ಕಾ ಡೊಮೆಸ್ಟಿಕಾ. ಇವೆಲ್ಲ ಕಡಿಯಲ್ಲ, ಆದರೆ ಕೆಲವೊಂದು ರೋಗಗಳನ್ನು ಹರಡುವುದರಲ್ಲಿ ಇವುಗಳ ಪಾತ್ರ ಅಧಿಕವಾಗಿರುತ್ತದೆ. ಗುರುತಿಸುವ ವಿಧಾನ ಹೇಗಿದೆ ಅಂತಂದರೆ, ಮನೆಯ ನೊಣಕ್ಕಿಂತ ಇವು ಚಿಕ್ಕವು. ಈ ಕೋಡು ನೊಣ ಅಥವಾ ಹಾರ್ನ್ ಫ್ಲೈಸ್ ಮನೆಯ ನೊಣಕ್ಕಿಂತ ಸ್ವಲ್ಪ ಚಿಕ್ಕದಾಗಿರುತ್ತೆ. ಮತ್ತೊಂದು, ಈ ಜಿಂಕೆ ನೊಣಗಳು ಏನಿರ್ತವೆ ಕುದುರೆ ನೊಣಕ್ಕಿಂತ ಚಿಕ್ಕದು ಮತ್ತು ಅರ್ಧ ಇಂಚು ಗಾತ್ರ. ಯಾಕಂದರೆ ಅತ್ಯಂತ ದೊಡ್ಡ ನೊಣಗಳು ಈ ಟೆಬನಸ್ ಫ್ಲೈಸ್ ಅಥವಾ ಹಂದಿಗೆ ಅಂತ ನಾವೇನು ಹೇಳ್ತೀವಿ ಅದು. ಇದು ಕವನಗಳ ನೊಣಕ್ಕಿಂತ, ಕುದುರೆ ನೊಣಕ್ಕಿಂತ ಇವೆಲ್ಲವೂ ಚಿಕ್ಕವು. ದೊಡ್ಡ ಗಾತ್ರದ ನೊಣಗಳು ಏನಿದ್ದಾವೆ ಇವುಗಳನ್ನು ಸುಲಭವಾಗಿ ನಾವು ಗುರುತಿಸಬಹುದು. ಮಣ್ಣು ಅಥವಾ ಕೆಳ ಪ್ರವೇಶಿಸಿರುವ ಸಾವಯವ ವಸ್ತುಗಳು ಇವುಗಳೆಲ್ಲ ಪ್ರಭೇದವನ್ನು ಜಾಸ್ತಿ ಮಾಡ್ತವೆ. ಮತ್ತು ಪಶುಗಳ ತ್ಯಾಜ್ಯದಲ್ಲಿ ಈ ಮುಖದ ನೊಣ ಏನಿದೆ ವಾರ್ಬಲ್ ಫ್ಲೈ, ಇದು ಕುಳಿತುಕೊಂಡು ಮರಿಯನ್ನು ಅಥವಾ ಮೊಟ್ಟೆಯನ್ನು ಹಾಕುತ್ತದೆ. ಇನ್ನು ಪಶುಗಳು ಇವುಗಳನ್ನು ಹೇಗೆ ಉತ್ಪಾದನೆ ಮಾಡ್ತವೆ ಅಂತಂದರೆ, ಮಣ್ಣು ಅಥವಾ ಜೌಗು ಪ್ರದೇಶದಲ್ಲಿರುವ ಸಾವಯವ ಹುಲ್ಲುಗಳಲ್ಲಿ ಇವು ಇರ್ತವೆ. ಮನೆ ತ್ಯಾಜ್ಯಗಳ ತಾಜಾ ದೃಷ್ಟಿ ಅಥವಾ ತ್ಯಾಜ್ಯದಲ್ಲಿ ಇವು ಇರ್ತವೆ. ಮಣ್ಣು ಅಥವಾ ಜೌಗು ಪ್ರದೇಶದಲ್ಲಿರುವ ಸಾವಯವ ವಸ್ತುಗಳಲ್ಲಿ ಈ ಟೆಬನಸ್ ಫ್ಲೈಸ್ ಅವು ಇರ್ಬೋದು. ಈ ಮಸ್ಕಾ ಡೊಮೆಸ್ಟಿಕಾ ಎನ್ನುವುದು ಬಹುತೇಕ ಈ ಮಲೆನಾಡು ಭಾಗದಲ್ಲಿ ಕಾಣಿಸಿಕೊಳ್ಳುವ ಒಂದು ಆಹಾರ, ಒಂದು ಉಣ್ಣೆ. ಅದಲ್ಲದೆ ಪಶುಗಳ ತ್ಯಾಜ್ಯದ ಮೇಲೆ ಈ ಮುಖದ ನೊಣ ಅದು ಬಂದು ಕೂರುತ್ತೆ. ಈ ಸಣ್ಣ ಕೀಟಗಳ ವಯಸ್ಸಿನ ಅವಧಿ ವಿವಿಧ ರೀತಿಯಲ್ಲಿ ವರ್ಗೀಕರಣಗೊಳ್ಳುತ್ತೆ. ಜಾನುವಾರುಗಳ ತಾಜಾ ದೃಷ್ಟಿಯಲ್ಲಿ ಇವುಗಳ ಅದು ಇಮೇಜ್ ಏನಿದೆ ಅದು ಬದಲಾಗುತ್ತೆ. ಬರೀ ಕಣ್ಣಿನಿಂದ ಕೆಲವೊಮ್ಮೆ ನೋಡಲಿಕ್ಕೆ ಸಾಧ್ಯ ಆಗಲ್ಲ. ಚಿಕ್ಕ ಉಣ್ಣೆಗಳನ್ನು, ಅವುಗಳ ಮರಿಗಳನ್ನು ಬರೀ ಕಣ್ಣಲ್ಲಿ ನೋಡೋದು ಸಾಧ್ಯ ಇಲ್ಲ. ಪಶುಗಳ ತಾಜಾ
ತ್ಯಾಜ್ಯ ಮತ್ತು ಮಣಕು ತ್ಯಾಜ್ಯ ಎರಡೂ ಸಹಿತ ಈ ಕಾಯಿಲೆಗಳಿಂದ ಸುಧಾರಿಸಿಕೊಂಡು ಬರಲಿಕ್ಕೆ ಇನ್ನೂ ಅನೇಕ ದಿನಗಳು ಬರಬಹುದು. ಪಶುವಿನ ಮೇಲೆ ಮೆಲ್ಲುವ ಮತ್ತು ಅವುಗಳಲ್ಲಿ ಕುಳಿತುಕೊಳ್ಳುವ ಒಂದು ಕಣಗಳನ್ನು ನೋಡಬೇಕಾದ್ರೆ ಜೀವನಾವಧಿ ಕೇವಲ ಯಕಶ್ಚಿತ್ 10ರಿಂದ 20 ದಿನಗಳು ಮಾತ್ರ. ಗರಿಷ್ಠ ಜೀವಾವಧಿ 10ರಿಂದ ಇರ್ತಿದೆ 10ರಿಂದ 20, 10ರಿಂದ 24 ದಿನಗಳು. ಸಾಮಾನ್ಯವಾಗಿ ಸ್ಟೊಮ್ಯಾಕ್ಸಿಸಲ್ಲಿ 12ರಿಂದ 24 ದಿನಗಳು ಮತ್ತು ಮಸ್ಕಾ ಅಟಮ್ನಾಲಿಸ್ ಅಥವಾ ನಿಮ್ಮ ಮನೆಯಲ್ಲಿ ಏನು ಓಡಾಡ್ತವೆ ಅವುಗಳಿಗೆ ಮಸ್ಕಾ ಅಟಮ್ನಾಲಿಸ್ ಅಥವಾ ಮಸ್ಕಾ ಡೊಮೆಸ್ಟಿಕ್ ಅಂತ ಕರೀತಾರೆ. ಇದು ಶರೀರ ಕ್ರಿಯೆಗಳ ವಿವಿಧ ಜೀವಕೋಶಗಳನ್ನು ವ್ಯತ್ಯಾಸ ಮಾಡಿ ಈ ಅನಾಪ್ಲಾಸ್ಮೋಸಿಸ್ ಮತ್ತು ಥೈಲೇರಿಯಸಿಸ್ ಎಂಬ ಕಾಯಿಲೆಗಳನ್ನು ಮತ್ತು ಇತ್ತೀಚೆಗೆ ಅನೇಕ ಸಾವು ನೋವುಗಳನ್ನು ಉಂಟು ಮಾಡಿದ ಈ ಕಾಯಿಲೆಯನ್ನು ಒಂದು ಸ್ವಲ್ಪ ನಾವು ಗಮನಿಸಬೇಕಾಗತ್ತೆ. ಈ ಉಣ್ಣೆಗಳು ಪ್ರತಿ ದಿವಸ 20ರಿಂದ 30 ಸಲ ಒಮ್ಮೆ ಕಚ್ಚುತ್ತವೆ. ದಿನಕ್ಕೆ 20ರಿಂದ 30 ಸಲ ಅವು ಕಚ್ಚುತ್ತವೆ. ಹಗಲಿನಲ್ಲಿ ಮಾತ್ರ ಇವು ಕಡಿತವೆ. ದಿನಕ್ಕೆ 2-3 ಸಲ ಇದ್ದು ಈ ಸ್ಟೊಮ್ಯಾಕ್ಸಿಸ್ ಫ್ಲೈಸ್ ಕೆಲವೊಮ್ಮೆ 2ರಿಂದ 5 ನಿಮಿಷಗಳವರೆಗೆ ಮೇಲಿರುತ್ತದೆ. ಇನ್ನು ಹರಡುವ ರೋಗಗಳು ಅಂದರೆ ಅದು ಅನಾಪ್ಲಾಸ್ಮೋಸಿಸ್, ಥೈಲೇರಿಯಸಿಸ್. ಥೈಲೇರಿಯಸಿಸ್ ಅಷ್ಟು ಸುಲಭಕ್ಕಾಗಿ ಇದು ನಿರ್ನಾಮವಾಗುವ ಒಂದು ಬ್ಯಾಕ್ಟೀರಿಯಾ ಅಲ್ಲ. ಅದಕ್ಕೆ ಸಾಕಷ್ಟು ಉತ್ತಮ ಕೆಮಿಕಲ್ಗಳನ್ನು ನಾವು ಕಂಡುಹಿಡಿದು ಪ್ರಯತ್ನ ಮಾಡಬೇಕಾಗಿದೆ. ಮತ್ತು ಸರಾಸರಿ ಜೀವನ ಚಕ್ರವು 28 ದಿನಗಳು. ಈ ಅವಧಿಯು ಹವಾಮಾನ ಪರಿಸ್ಥಿತಿಯನ್ನು ಅವಲಂಬಿಸಿ 22ರಿಂದ 58 ದಿನಗಳವರೆಗೂ ಸಹಿತ ಬದಲಾಗುತ್ತದೆ. ವಯಸ್ಕ ನೊಣಗಳು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ 12ರಿಂದ ಹಿಡಿದು 75 ಮೈಲುಗಳ ದೂರವರೆಗೆ ಹಾರುವ ಸಾಮರ್ಥ್ಯವನ್ನು ಇವು ಹೊಂದಿದ್ದಾವೆ. ಹಾಗಿದ್ದರೆ ಜಾನುವಾರುಗಳಿಗೆ ಆಗುವ ತೊಂದರೆ ಏನು ಅಂತಂದರೆ ಇವುಗಳಿಂದ ಆಗುವ ತೊಂದರೆಗಳು ಅನೇಕ. ಅತ್ಯಂತ ಜಾಸ್ತಿಯಾಗಿರುವಂತಹ ಕೋಡು ನೊಣಗಳು ಅಥವಾ ಹಾರ್ನ್ ಫ್ಲೈಸ್, ಇವಕ್ಕೆ ಹೆಮಟೋಬಿಯಾ ಇರಿಟನ್ಸ್ ಮತ್ತು ಹೆಮಟೋಬಿಯಾ ಎಕ್ಸಿಗ್ಯುವಾ ಅಂತ ಕರೀತಾರೆ. ಪಶುವಿನ ಕೋಡಿನ ಭಾಗ, ಕುತ್ತಿಗೆ, ಬೆನ್ನು, ಕಣ್ಣಿನ ಸುತ್ತ, ತಲೆ, ಪಕ್ಕೆಲುಬಿನ ಸುತ್ತ ಇದ್ದು ಇವು ಕೊಚ್ಚಿ ರಕ್ತವನ್ನು ಹೀರುವುದರಿಂದ ತುಂಬ ನೋವನ್ನು ಉಂಟು ಮಾಡುತ್ತವೆ. ಇವು ನೊಣದ ಚಿಂತೆಯಿಂದ ಕಂಗೆಟ್ಟು ಅವುಗಳನ್ನು ಓಡಿಸುವಲ್ಲಿ ಮಗ್ನರಾಗಿಬಿಡ್ತವೆ. ಅಂದರೆ ಈ ಫ್ಲೈ ವರಿ ಅಂತ ಏನಿರುತ್ತೆ ಇದು ಜಾನುವಾರುಗಳಲ್ಲಿ ಅತ್ಯಂತ ಸಾಮಾನ್ಯವಾಗಿ ಬರುವುದರಿಂದ ಈ ಫ್ಲೈ ವರಿ ಅಥವಾ ಈ ಕಾಯಿಲೆಗಳಿಂದ ಪಶುಗಳು ಅವುಗಳ ತೊಂದರೆಯಿಂದ ಬಳಲುವುದು ಬಹಳ ಸಾಮಾನ್ಯ. ನೊಣ ಚಿಂತೆ ಅಥವಾ ಫ್ಲೈ ವರಿ. ಮತ್ತು ಆಹಾರದಲ್ಲಿ ಅತ್ಯಂತ ಸಾಮಾನ್ಯವಾಗಿ ಇವು ಬಳಲುತ್ತವೆ. ವೈರಾಣು ಕಾಯಿಲೆ ಹರಡುವುದು ಸಹಿತ
ಈ ವಿವಿಧ ಪಶುಗಳಿಂದ ಆಗುವ ಈ ಕಾಯಿಲೆ ಏನಿದೆ ಇವು ಸಹಿತ ಚರ್ಮಗಂಟು ಕಾಯಿಲೆ, ಇದು ಸಹಿತ ಈ ನೊಣಗಳಿಂದ ಹರಡುವ ಒಂದು ಕಾಯಿಲೆ. ಚರ್ಮಗಂಟು ಕಾಯಿಲೆ ಏನಿದೆ ಇತ್ತೀಚೆಗೆ ಬರ್ತಾ ಇರೋದು, ಇದು ಸಹಿತ ಅನೇಕ ನೊಣಗಳಿಂದ ಬರುವ ಒಂದು ಕಾಯಿಲೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಹೀಗೆ ಈ ಪ್ರಾಣಿಗಳಲ್ಲಿ ಇರುವಂತಹ ವಿವಿಧ ರೋಗಗಳಿರ್ಬೋದು ಅಥವಾ ವಿವಿಧ ಕಾಯಿಲೆಗಳಿರ್ಬೋದು, ಇವುಗಳಲ್ಲಿ ಈ ರೀತಿಯ ಪದ್ಧತಿ ಅತ್ಯಂತ ಸಾಮಾನ್ಯವಾಗಿ ಇರುತ್ತದೆ. ನಿಯಂತ್ರಣ ಹೇಗೆ ಮಾಡ್ಬೋದು ಅಂತಂದರೆ, ಈ ನಿಯಂತ್ರಣ ಅಷ್ಟೊಂದು ಸುಲಭವಲ್ಲ. ಇದರಲ್ಲಿ ಅನೇಕ ವಿಧಾನಗಳಿವೆ. ಪಶು ಹೊರಗಲು ಮೇಯಲು ಹೋದಾಗ ನಾವೇನು ಮಾಡ್ಬೋದು, ನೊಣದ ನಿಯಂತ್ರಣ ಮತ್ತು ಕೊಟ್ಟಿಗೆಯಲ್ಲಿ ಕಟ್ಟಿದಾಗ ನಿಯಂತ್ರಣ ಎಂದು ವರ್ಗೀಕರಿಸಿಕೊಳ್ಳಬಹುದು. ಪಶುಗಳ ನೊಣ ಕೂರದಂತೆ ತಡೆಯುವುದು ಅತ್ಯಂತ ಚಾಲ್ತಿಯಲ್ಲಿರುವ ಒಂದು ವಿಚಾರ. ನೊಣ ನಾಶಕ ಔಷಧಿಗಳು ಅತ್ಯಂತ ವಿಷಕಾರಿಯಾಗಿರುವುದರಿಂದ ಇವುಗಳನ್ನು ಬಳಸಲಿಕ್ಕೆ ಅತ್ಯಂತ ಎಚ್ಚರಿಕೆ ಅಗತ್ಯ. ಕೊಟ್ಟಿಗೆಯಲ್ಲಿ ಕಟ್ಟಿದಾಗ ನೊಣ ಕಡಿಯದಂತೆ ಉತ್ತರ ಕರ್ನಾಟಕದ ಅನೇಕ ಭಾಗಗಳಲ್ಲಿ ಸೊಳ್ಳೆಯ ಪರದೆಯಂತೆ ಶೇಡ್ ನೆಟ್ ಮಾಸ್ಕ್ ಹಾಕುವ ವಿಧಾನ ಚಾಲ್ತಿಯಲ್ಲಿದೆ. ಇದು ಒಂದಷ್ಟು ದುಬಾರಿಯಾದರೂ ಸಹಿತ ಉತ್ತಮ ವಿಧಾನ. ಕೊಟ್ಟಿಗೆಯ ಸುತ್ತಲೂ ಶೇಡ್ ನೆಟ್ ಹಾಕಿಬಿಟ್ರೆ ನೊಣ, ಸೊಳ್ಳೆ ಮತ್ತು ಕೆಲವೊಮ್ಮೆ ಈ ಹಾರುವ ಕೀಟಗಳು ಅವು ಸಿಗಲಿಕ್ಕಿಲ್ಲ. ಇದಾದಮೇಲೆ ಈ ರೀತಿಯ ಸೊಳ್ಳೆ ಪರದೆಯನ್ನು ಹಾಕಿದರೆ ಯಾವುದೇ ಒಂದು ರಾಸಾಯನಿಕಗಳ ಅವಶ್ಯಕತೆ ಇಲ್ಲ. ಇದನ್ನು ಈ ರೀತಿಯ ಸೊಳ್ಳೆ ಪರದೆಯನ್ನು ಹಾಕೋದನ್ನು ನಾವು ಸಿಂಧನೂರು ಭಾಗ, ರಾಯಚೂರು, ಕಲಬುರಗಿ, ಯಾದಗಿರಿ ಭಾಗದಲ್ಲಿ ಈ ವಿಧಾನಗಳನ್ನು ಬಳಸಿ ಕುರಿಗಳನ್ನು ನೊಣಗಳಿಂದ ರಕ್ಷಿಸಲು ಉತ್ತಮವಾಗಿ, ಮತ್ತು ಈ ನೀಲಿ ನಾಲಿಗೆ ರೋಗ ಇರ್ಬೋದು, ಇನ್ನು ಅನೇಕ ರೋಗಗಳನ್ನು ಅವರು ತಡೆಗಟ್ಟುತ್ತಾರೆ. ಸಗಣಿಯಲ್ಲಿ ಈ ನೊಣದ ಬೆಳವಣಿಗೆ ಆಗೋದ್ರಿಂದ ಲಾರ್ವಾ ಬೆಳವಣಿಗೆದ ಹಾಗೆ ಸಗಣಿಗೆ ಕೀಟನಾಶಕ ಔಷಧಿ ಸಿಂಪರಣೆ ಒಂದು ಅತ್ಯಂತ ಸಾಮಾನ್ಯವಾದ ಒಂದು ಪದ್ಧತಿ. ಸಗಣಿಯಲ್ಲಿ ಲಾರ್ವಾ ಬೆಳೆದಂತೆ ನೋಡಿಕೊಳ್ಳಲು ಐವರ್ಮೆಕ್ಟಿನ್ ಎಂಬ ಔಷಧಿಯನ್ನು ಪಶುವಿಗೆ ನೀಡುವುದು ಸಹಿತ ಕೆಲವು ಸ್ಥಳಗಳಲ್ಲಿ ಇದೆ. ಇದಾದಮೇಲೆ ರಭಸದಿಂದ ಪ್ರತಿ ಜಾನುವಾರುಗಳ ಮೇಲೆ ಪ್ರತಿದಿನ ನೀರು ಹಾಯಿಸುವುದು ಸಹ ಒಂದು ಉತ್ತಮ ವಿಧಾನ. ಹಾಗಿದ್ದರೆ ಮೂಲಿಕೆ ಚಿಕಿತ್ಸಾ ವಿಧಾನ ಇದೆಯೇ ಅಂತಂದರೆ, ಈ ಚಿಕಿತ್ಸಾ ವಿಧಾನ ಅನೇಕರಿಗೆ ಪ್ರಿಯ. ಇದು ಸಾವಯವ ರೀತಿಯಲ್ಲಿ ನೊಣಗಳನ್ನು ಹತೋಟಿ ಮಾಡುವ ಒಂದು ವಿಧಾನ. ಕೀಟನಾಶಕಗಳ ಬಳಕೆಯನ್ನು ತಡಿಲಿಕ್ಕೆ ಇದು ಉತ್ತಮವಾಗಿ ಆಗುವ ಒಂದು ವಿಧಾನವು ಸಹಿತ ಹೌದು. ಆದರೆ ಈ ಎಲ್ಲ ಪದ್ಧತಿಗಳಿಗೆ ನೊಣಗಳು ಬಗ್ಗದಿದ್ದಾಗ ಕೀಟನಾಶಕದ ಬಳಕೆ ಅನಿವಾರ್ಯವಾಗಿ ನಮಗೆ ಅವಶ್ಯಕತೆ ಬರುತ್ತದೆ. ಹಾಗಿದ್ದರೆ ಏನು ಮಾಡಬೇಕು ಅಂತಂದರೆ, 5 ಲೀಟರ್ ಬೇವಿನೆಣ್ಣೆಗೆ 1 ಬೊಗಸೆಯಷ್ಟು ಅರಿಶಿಣ ಪುಡಿ, 1 ಬೊಗಸೆಯಷ್ಟು ಹಸಿ ಬೇವಿನ ಎಲೆ, 100 ಮಿಲಿ ನೀಲಗಿರಿ ಎಣ್ಣೆ, 100 ಗ್ರಾಂ ಮೆಂತೆಕಾಳು, ಹಸಿ ತುಳಸಿ 2 ಬೊಗಸೆ, 1 ಬೊಗಸೆ ಬೆಳ್ಳುಳ್ಳಿ, 100 ಗ್ರಾಂ ಕರ್ಪೂರದ ತುಂಡುಗಳು, ಇವೆಲ್ಲವನ್ನು ಮಿಕ್ಸಿಯಲ್ಲಿ ಬೆರೆಸಿ ಮಿಶ್ರಣವನ್ನು ಮಾಡಿಟ್ಟುಕೊಂಡು ಮೈ ತೊಳೆದ ಜಾನುವಾರುಗಳಿಗೆ ಗೋಡೆಗೆ ಬಣ್ಣ ಬಡಿಯುವಂತಹ ಈ ಬ್ರಷ್ನಿಂದ ಮೇಲ್ಮುಖವಾಗಿ ಹಚ್ಚಬೇಕು. ಇದಾದ ಮೇಲೆ 1 ವಾರ ಮೈ ತೊಳೆಯಬಾರದು. ಇದನ್ನು ಪ್ರತಿ 10 ದಿನಗಳಿಗೊಮ್ಮೆ 3 ರಿಂದ 4 ಸಲ ಪುನರಾವರ್ತಿಸಿದರೆ ನೊಣದ ನಿವಾರಣೆಯೂ ಆಗುವುದಷ್ಟೇ ಅಲ್ಲ, ಅನೇಕ ರೀತಿಯ ಚರ್ಮದ ಕಾಯಿಲೆಗಳು ಸಹಿತ ಕಡಿಮೆಯಾಗುವುದು. ನಾವೆಷ್ಟು ಸುಖವಾಗಿರ್ತೇವೆಯೋ ಅಷ್ಟೇ ನಮ್ಮ ಪಶುಗಳು ಸಹಿತ ಸುಖವಾಗಿರುವುದು ಅತ್ಯಂತ ಅವಶ್ಯಕವಾಗಿದೆ. ಕಾರಣ ನೊಣದ ನಿವಾರಣೆ ಅತ್ಯಂತ ಅವಶ್ಯಕ ಇದೆ. ಇಲ್ಲಿ ಒಂದು ಚಿತ್ರವನ್ನು ನೀವು ಗಮನಿಸಬಹುದು. ಈ ಚಿತ್ರದಲ್ಲಿ ಈ ಗಂಡು ಮತ್ತು ಹೆಣ್ಣು ನೊಣಗಳು ಈ ಪಶುವಿನ ದೇಹದ ಮೇಲೆ ಸಂಪರ್ಕವನ್ನು ಹೊಂದಿ ಅವೇನಾಗುತ್ತವೆ, ಅವು ತತ್ತಿಯನ್ನು ಇಡ್ತವೆ. ಹೆಣ್ಣು ನೊಣಗಳು ತತ್ತಿಯನ್ನು ಇಡ್ತವೆ. ಈ ತತ್ತಿಗಳು ಎಲ್ಲಿ ಇಡ್ತವೆ ಅಂತಂದರೆ ಸಗಣಿಯಲ್ಲಿ ಇಡ್ತವೆ. ಸಗಣಿಯಲ್ಲಿರುವಂತಹ ತತ್ತಿಗಳು ಲಾರ್ವವಾಗಿ ಬದಲಾಗುತ್ತೆ, ಲಾರ್ವಾ ಪ್ಯೂಪವಾಗಿ ಬದಲಾಗುತ್ತೆ, ಪ್ಯೂಪದಿಂದ ಮರಿಯಾಗ್ತವೆ. ಪುನಃ ಇವು ವಯಸ್ಕ ನೊಣಗಳಾಗಿ, ಹೆಮಟೋಬಿಯಾ ನೊಣಗಳಾಗಿ ಪರಿವರ್ತನೆಗೊಂಡು ಜಾನುವಾರಿನ ರಕ್ತವನ್ನು ಅವು ಹೀರುವ ಒಂದು ಹಂತವಾಗಿ ಅವು ಬದಲಾಗುತ್ತವೆ. ಅನೇಕ ಈ ಹಾರ್ನ್ ಫ್ಲೈಸ್ ಅಂತ ಹೇಳ್ತೀವಿ, ಇದು ಈ ಕೋಡಿನ ಸುತ್ತಮುತ್ತಲೂ ಬಹಳ ಸಾಮಾನ್ಯವಾಗಿ ಇರುವಂತಹ ಒಂದು
ಕಡಿಯುವಂತಹ ನೊಣಗಳು, ಇವುಗಳನ್ನು ನಾವು ಹಾರ್ನ್ ಫ್ಲೈಸ್ ಅಂತ ಹೇಳ್ತೀವಿ. ಹಾರ್ನ್ ಫ್ಲೈಸ್ ಇದಲ್ಲದೆ ಬೆನ್ನ ಮೇಲೆ ಸಹಿತ ಸಾಕಷ್ಟು ನೊಣಗಳು ಇಲ್ಲಿ ಕುಳಿತುಕೊಳ್ತವೆ. ನಂತರ ಸಗಣಿಯಲ್ಲಿ ತತ್ತಿಯನ್ನು ಇಡುವಂತಹ ಈ ನೊಣಗಳು ಸಾಕಷ್ಟು ಪ್ರಮಾಣದಲ್ಲಿ ಬೆಳವಣಿಗೆಯನ್ನು ಇರುವಂಥವೆ.